ಹಾಯ್ ಫ್ರೆಂಡ್ಸ್. 3 ಜನಕ್ಕೆ ಒಂದು ಸುಟ್ಕೇಸ್ ಅಂತ ಮಾತಾಡ್ಕೊಂಡಿದ್ದು. ಮೈಸೂರು ಏರ್ಪೋರ್ಟ್ ನೆನಪಾಗತ್ತೆ ನೋಡಿದ್ರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗಿನ ವಿಶೇಷ ಏನಪ್ಪ ಅಂದರೆ, ಸ್ಪೇನ್ ಟ್ರಿಪ್ ಹೋಗ್ತಾಯಿದ್ದೀವಿ ಎಲ್ಲ ಬಾಯ್ಸ್ ಎಲ್ಲ ಸೇರಿಕೊಂಡು. ಸೊ ಎವ್ರಿ ಇಯರ್ ಹೆಂಗೆ ಟ್ರಿಪ್ ಹೋಗ್ತಾನೆ ಇರ್ತೀವಿ ಸಮ್ಮರಲ್ಲಿ. ಬಟ್ ಈ ಸತಿನೇ ಸ್ವಲ್ಪ ಲೇಟ್ ಆಯಿತು. ಎಕ್ಸಾಮ್ಸ್ ಎಲ್ಲ ಮುಗೀತು, ಬಟ್ ನಮ್ಮದು ಇಂಟರ್ನ್ಶಿಪ್ ಸೆಮಿನಾರ್ ಅದು ಇದು ಅಂತೆಲ್ಲ ಇತ್ತು. ಸೊ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವಿ. ಬಟ್ ನಾಳೆ ಹೊರಡ್ತಾ ಇದ್ದೀವಿ. 5:30 ಹಂಗೆ ಟ್ರೈನ್ ಇದೆ, 11 ಗಂಟೆಗೆ ಫ್ಲೈಟ್ ಇದೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ನಾವು ಸ್ಪೇನಿಗೆ ನಾಳಿದ್ದು ರಾತ್ರಿ 1:30ಗೆ ರೀಚ್ ಆಗ್ತೀವಿ. ಬಟ್ ನಮಗೆ ಕಾರ್ ಸಿಗೋದು ಬೆಳಿಗ್ಗೆ 9 ಗಂಟೆಗೆ. ಸೊ ನಾವು 1:30ಇಂದ 9 ಗಂಟೆ ತನಕ ಅಲ್ಲಿ ಏರ್ಪೋರ್ಟಲ್ಲೇ ಇರಬೇಕು. ಬಟ್ ಅದೊಂದು ಪ್ರಾಬ್ಲಮ್ಮು. ಬಟ್ ನಮಗೆ ಬೇರೆ ಫ್ಲೈಟ್ ಆಪ್ಷನ್ ಇರಲಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಬಟ್ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಪ್ಯಾಕಿಂಗೆಲ್ಲ ಈಗ ಜಸ್ಟ್ ಆಯಿತು. ಆ್ಯಂಡ್ 6 days ಟ್ರಿಪ್. ಸೊ ಫುಲ್ ಮಜಾ ಇರುತ್ತೆ. ವ್ಲಾಗ್ ಮಿಸ್ ಮಾಡಿದೆ ಫುಲ್ ನೋಡಿ. ಸಿ ಯು ಸೂನ್. ಈಗ ಎಷ್ಟು ಬಾಂಬಫಲ್ಲಿ ಇದ್ದೀನಿ. ಟ್ರೈನ್ಗಿನ್ನ 25 ನಿಮಿಷ ಇದೆ. ಊಟ ಮಾಡಿರಲಿಲ್ಲ ಇವತ್ತು. ಸೊ ಅದಕ್ಕೆ ಇಲ್ಲೇ ಊಟ ಮಾಡೋಣ ಅಂದ್ಕೊಂಡು ಡಿಸೈಡ್ ಮಾಡಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬರ್ತಾ ಇದ್ದಾರೆ. ಅವ್ರು ಆನ್ ದ ವೇ ಇದ್ದಾರೆ. ಇನ್ನೊಂದು 5 ನಿಮಿಷದಲ್ಲಿ ಬರ್ತಾರೆ. ಮತ್ತು ಇಲ್ಲಿಂದ ಬರ್ಲಿನ್ಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಬಾರ್ಸಿಲೋನಾ. ಫೈನಲಿ ಕಾಸಲ್ ರೀಚ್ಡ್. ವಂಶಿ ಕೃಷ್ಣ ರೆಡಿ. ಹಾಯ್ ಯತಿನ್. ಹಾಯ್ ಫ್ರೆಂಡ್ಸ್. ಸೊ ಫೈನಲಿ ಕಾಸಲ್ ರೀಚ್ ಆದ್ವಿ. ಆ್ಯಂಡ್ ದಿಸ್ ಇಸ್ ಅವರ್ ಚೇಟ ಅಕ್ಷಯ್ ಆಂಟೋನಿ. ನೆಕ್ಸ್ಟ್ ಟ್ರೈನ್ ಇರೋದು 1 ಅವರಲ್ಲಿ. ಅದು ನೆಕ್ಸ್ಟ್ ಡೈರೆಕ್ಟ್ ಏರ್ಪೋರ್ಟ್ ಹೋಗ್ತೀವಿ. ಅಲ್ಲಿಂದ ರಾತ್ರಿ ಫ್ಲೈಟ್ ತೊಗೊಂಡು ಹೋಗ್ತೀವಿ. ಇನ್ನೂ ಇಬ್ಬರು ಬಂದಿಲ್ಲ. ಅವರಿಬ್ಬರು ಸ್ಟುಟ್ಗಾರ್ಟಿಂದ ಬರೋದು. ಸೊ ಅವ್ರು ಬರ್ತಾ ಇದ್ದಾರೆ, ಇನ್ನೂ ಸಿಕ್ಕಿಲ್ಲ. ಈಗ ಏರ್ಪೋರ್ಟ್ ಹತ್ರ ರೀಚ್ ಆದ್ವಿ. ಹೆಂಗಿದೆ ಅಂದರೆ, ರೋಡಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ. ಬಸ್ಸಲ್ಲಿ ನಿಲ್ಲಿಸ್ಬಿಟ್ರು, ಅಲ್ಲಿ ಹಾಕಿದ್ರು ಬಸ್ಸು. ಇವಾಗ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏರ್ಪೋರ್ಟ್ ನೋಡ್ಬೋದು, ಅದೇ ಏರ್ಪೋರ್ಟ್. Listening to the trans woman controversy. Okay. In German. ಕೆಕೆ ಹಾಯ್ ಬಿಡಿ. ಕೆಕೆ ನಮಸ್ಕಾರ. ನಮ್ಮ ಕೃತಿನ್ ಕಿಶೋರ್ ಫ್ರಮ್ ಎಲ್ಲಿ ಕೆಕೆ? Explain where we are, bro, right now. I don't know. We went through so many places. We stood in the bus for 20 minutes. Where the fuck did we come? 40 minutes. Where the fuck did we come? I have no idea. Somewhere between Paderborn and I Lippstadt. So what chaos. ಇವಾಗ ಎಂಟ್ರ್ ಆಗ್ತಾ ಇದ್ದೀವಿ. ಬಟ್ ಏರ್ಪೋರ್ಟ್ ಅಂತೂ ಫುಲ್ ಖಾಲಿ. ಯಾರೂ ಇಲ್ಲ. ನಮ್ಮದು ಮೈಸೂರು ಏರ್ಪೋರ್ಟ್ ನೆನಪಾಗತ್ತೆ ನೋಡಿದ್ರೆ. ಒಂದು ಫ್ಲೈಟ್ ಟೇಕ್ ಆಫ್ ಆಗೋದು ನೋಡಿಲ್ಲ, ಇನ್ನು ಲ್ಯಾಂಡ್ ಆಗೋದು ನೋಡಿಲ್ಲ. ಫುಲ್ಲು ಖಾಲಿ ಇದೆ ಏರ್ಪೋರ್ಟು. ಮತ್ತು ಏರ್ಪೋರ್ಟ್ ಯಾವುದೋ ಊರಲ್ಲಿದೆ, ಯಾವ ಊರು ಗೊತ್ತಿಲ್ಲ. ಆಮೇಲೆ ಇವಾಗ ನಾವು ಟೈಮ್ ಬಂದು 9 ಗಂಟೆ. ಇನ್ನೂ ನೋಡಿ, ಇನ್ನೂ ಕತ್ಲಾಗಿಲ್ಲ. ಇವಾಗೆಲ್ಲ ಸಮ್ಮರ್ ಅಲ್ವಾ, ಸೊ ಕತ್ಲಾಗೋದೆಲ್ಲ 11:30 ಹಂಗೆ. ನೋಡಿ ಇದನ್ನ 3 ಜನಕ್ಕೆ ಒಂದು ಸುಟ್ಕೇಸ್ ಅಂತ ಮಾತಾಡ್ಕೊಂಡಿದ್ದೀವಿ. ಇಲ್ಲಿ ಇವಾಗ ಹಾಕ್ತಾ ಇದ್ದಾರೆ 3 ಜನದ ಲಗೇಜು ಒಟ್ಟಿಗೆ. ಆಮೇಲೆ ಕರೆಕ್ಟ್ ಪ್ರಣವ್, ನೀನು ಇಂಟ್ರೊಡ್ಯೂಸ್ ಆಗಿಲ್ಲ.
ಪ್ರಣವ್ ರಮೇಶ್ ಹಾಯ್ ಅಂದ್ಬಿಟ್ಟು ಪ್ರಣವ್. ಹಾಯ್. ಫ್ಲಾಶ್ ಆನ್ ಮಾಡಿದ್ರೆ ಕಾಣಿಸ್ತಾರೆ ಏಕೈಕ ವ್ಯಕ್ತಿ. ಬೇರೆ ಎಲ್ಲ ಇಂಟ್ರೊಡ್ಯೂಸ್ ಆಗ್ಬಿಡ್ತಾ. ಟ್ರೈನಲ್ಲಿ ಆಗ್ತು ಹಂಗೆ. ಹೀರೋಗಳೆಲ್ಲ ಫಸ್ಟ್ ಬರ್ತಾರೆ, ಆಮೇಲೆ ಕಮಿಡಿಯನ್, ಸೈಡ್ ಆಕ್ಟರ್ಸ್ ಎಲ್ಲ ಎಲ್ಲರೂ ಬರ್ತಾರೆ, ಆಮೇಲೆ ಹೀರೋ ಎಂಟ್ರಿ. ಅದು ವಿಲನ್ ಅಲ್ಲ, ಕಮಿಡಿಯನ್. ಲೇಟಾಗಿ ಬಂದ್ರು, ಲೇಟೆಸ್ಟ್ ಆಗಿ ಬಂದ ನೀನು. ನಮಗೋಸ್ಕರ ನಿಲ್ಲುತ್ತೆ ನಮ್ಮ ಹೀರೋ. ಸೊ ಫೈನಲಿ ನಮ್ದು ಏರ್ಕ್ರಾಫ್ಟ್ ಬಂತು. ಆಲ್ಮೋಸ್ಟ್ 2 hours ಡಿಲೇ ಆಗಿತ್ತು. ಇವಾಗ ಇದು ನೋಡ್ತಾ ಇದ್ರಲ್ವಾ, ಸೊ ಇದೇ ನಮ್ಮದು ಏರ್ಪ್ಲೇನು. ಇವಾಗ ಇವರೆಲ್ಲ ಬಾರ್ಸಿಲೋನಿಂದ ಬಂದಿದ್ದಾರೆ. ಇವ್ರು ಇಳ್ತಾರೆ, ನಾವು ಆಮೇಲೆ ಹತ್ಕೋತೀವಿ. ರಯನೇರ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಟಿಕೆಟ್ಸ್ ಎಲ್ಲ ತುಂಬ ಚೀಪಾಗಿ ಸಿಗುತ್ತೆ. ನಮ್ಗೆ ಇದು ಸಿಕ್ಕಿರೋದು ಆಲ್ಮೋಸ್ಟ್ ಒಂದು 25 euros ಏನೋ. ಬಟ್ ಯಾವುದೇ ರೀತಿ ಚೆಕ್-ಇನ್ ಬ್ಯಾಗ್ ಸಿಗೋಲ್ಲ, ಬರೀ ಒಂದು ಹ್ಯಾಂಡ್ ಲಗೇಜ್ ಒಂದೇ ಸಿಗೋದು, ಕ್ಯಾಬಿನ್ ಬ್ಯಾಗು. ಅದು ಹೆಂಗಿರ್ಬೇಕಂದ್ರೆ ನಿಮ್ಮದು ಸೀಟ್ ಕೆಳಗೆ ನುಗ್ಗಬೇಕು ಅದು. ಸೊ ನಂದಿರೋದು ಸೊ ಹಿಂಗೆ, ಬಟ್ ತುಂಬ ಚೀಪಾಗಿದೆ. ಆಲ್ಮೋಸ್ಟ್ ಯುರೋಪಲ್ಲೆಲ್ಲ ಶಾರ್ಟ್ ಡಿಸ್ಟೆನ್ಸ್ ಫ್ಲೈಟಿಗೆಲ್ಲ ಇದನ್ನೇ ಯೂಸ್ ಮಾಡೋದು. All your items and belongings in the order locker storage as you are traveling in emergency at Heathrow. If you need any assistance, please don't hesitate. ಬಾರ್ಸಿಲೋನ ರೀಚ್ ಆದ್ವಿ, ನೋಡ್ಬೋದು. ಟೈಮ್ ಬಂದು 2 ಗಂಟೆ. ಆ್ಯಕ್ಚುಲಿ ನಾವು 1 ಗಂಟೆಗೆ ರೀಚ್ ಆಗಬೇಕಿತ್ತು, ಬಟ್ ಡಿಲೇ ಎಲ್ಲ ಆಗಿ 2 ಗಂಟೆ ಆಯಿತು. ಸೊ ಇವಾಗ 9 ತನಕ ಕಾಯಬೇಕು ನಮಗೆ ಕಾರ್ ಸಿಗೋಕ್ಕೆ. ಇಲ್ಲಿ ಏರ್ಪೋರ್ಟಲ್ಲೇ ರೆಸ್ಟ್ ಮಾಡಿ ಮಲ್ಕೋಬೇಕು. ಫ್ಲೈಟಲ್ಲೂ ಒಳ್ಳೆ ನಿದ್ದೆ ಆಯಿತು, ಬಟ್ ಅದೇ ಇಲ್ಲಿ ಎಲ್ಲರೂ ಒಂದು ಕಡೆ ಹುಡ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಇಲ್ಲೇ ಫ್ರೆಶ್ ಅಪ್ ಎಲ್ಲ ಆಗಿ ಅದಾದಮೇಲೆ ಕಾರ್ ಸಿಗುತ್ತೆ. ಅದಾದಮೇಲೆ ಬಾರ್ಸಿಲೋನ ಟೂರ್ ಮಾಡಿ ಹೋಗೋದು. ಸೊ ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆ್ಯಂಡ್ ಬಾಯ್.